ನಿನ್ನೆ ಪೀಕ್ ಅವರ್ನಲ್ಲಿ ಮೆಟ್ರೋ ರೈಲು ಕೈಕೊಟ್ಟಿದೆ. ದುರಸ್ತಿಯ ಬಳಿಕ ಇವತ್ತು ಎಂದಿನಂತೆ ಮೆಟ್ರೋ ಸಂಚಾರ ಆರಂಭಗೊಂಡಿದೆ. ಮೆಟ್ರೋ ಸಂಚಾರ ಸ್ಥಗಿತ ಆಯಿತು. ಪ್ರಯಾಣಿಕರು ಪರದಾಡಿದ್ರು, ಅದು ಕೂಡ ಪೀಕ್ ಅವರ್ನಲ್ಲಿ. ಆಟೋ ಕ್ಯಾಬ್ ಕೂಡ ಸಿಗಲಿಲ್ಲ. ಅಂತಹ ಒಂದು ಸಿಚುವೇಶನ್. ಮೆಟ್ರೋ ಸಂಚಾರ ಸ್ಥಗಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ. ಆಟೋ ಕ್ಯಾಬ್ ಕೂಡ ಸಿಗದೆ ಲಾರಿ ಹತ್ತಿದ್ದಾರೆ ಪ್ರಯಾಣಿಕರು. MG ರೋಡ್ ಮೆಟ್ರೋ ಬಳಿ ಲಾರಿ ಹತ್ತಿ ಹೋದ್ರು ಹಲವು ಪ್ರಯಾಣಿಕರು. ನಿನ್ನೆ ಪೀಕ್ ಅವರ್ನಲ್ಲಿ ನಡೆದಂತಹ ಘಟನೆ ಇದು. ತಾಂತ್ರಿಕ ದೋಷ ಅಂತ ಮೆಟ್ರೋ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡಿದ್ರು. ನಿನ್ನೆ ಪೀಕ್ ಅವರ್ನಲ್ಲೇ ಕೈಕೊಟ್ಟಿದೆ ಮೆಟ್ರೋ ರೈಲು. ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಜಾಸ್ತಿ, ಅದು ಕೂಡ ಪೀಕ್ ಅವರ್ನಲ್ಲೇ ಕೈ ಕೊಟ್ರೆ ಪರಿಸ್ಥಿತಿ ಹೇಗಿರಬೇಡ ಹೇಳಿ. ನಿನ್ನೆ ಆಗಿದ್ದು ಕೂಡ ಅದೇ. ಮೆಟ್ರೋ ರೈಲು ದುರಸ್ತಿಯ ಬಳಿಕ ಇವತ್ತು ಎಂದಿನಂತೆ ಮೆಟ್ರೋ ಸಂಚಾರ ಆರಂಭಗೊಂಡಿದೆ. ನಿನ್ನೆ ಪೀಕ್ ಅವರ್ನಲ್ಲೇ ಕೈಕೊಟ್ಟಿದೆ ಮೆಟ್ರೋ ರೈಲು. ಮೆಟ್ರೋ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡಿದರು. ನಿನ್ನೆ ಸಂಜೆ ಆದಂತಹ ಘಟನೆ ಇದು. ತಾಂತ್ರಿಕ ದೋಷವನ್ನ ಸದ್ಯ ಸರಿಪಡಿಸಲಾಗಿದೆ. ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ ಎಂದಿನಂತೆ ಮೆಟ್ರೋ ಸಂಚಾರ ಆರಂಭಗೊಂಡಿದೆ. ನಿನ್ನೆ ತಾಂತ್ರಿಕ ದೋಷದಿಂದ ನೇರಳೆ ಮಾರ್ಗದ ಸಂಚಾರದಲ್ಲಿ ವ್ಯತ್ಯಯಾಗಿತ್ತು. ಗಂಟೆಗಟ್ಟಲೆ ಮೆಟ್ರೋ ರಿಪೇರಿಗೆ ಕಾದು ಕಾದು ಸುಸ್ತಾದ್ರು ಪ್ರಯಾಣಿಕರು. 7 ತಾಸಿಗೂ ಹೆಚ್ಚು ಕಾಲ ಮೆಟ್ರೋ ರಿಪೇರಿ. 7 ತಾಸು ಮೆಟ್ರೋ ರಿಪೇರಿಗೆ ಸಿಬ್ಬಂದಿ ಹರಸಾಹಸ ಪಟ್ಟರು. ಮೆಜೆಸ್ಟಿಕ್ನಿಂದ MG ರೋಡ್ ವರೆಗಿನ 5 ನಿಲ್ದಾಣದಲ್ಲಿ ಸಂಚಾರ ಸ್ಥಗಿತ ಆಗಿತ್ತು. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ MG ರಸ್ತೆಯಿಂದ ವೈಟ್ ಫೀಲ್ಡ್ಗೆ ಮಾತ್ರ ಸಂಚಾರ ಇತ್ತು. ನಿನ್ನೆ ಪೀಕ್ ಅವರ್ನಲ್ಲಿ ಸಂಜೆ 7ರಿಂದ ಮಧ್ಯರಾತ್ರಿ 12ರವರೆಗೂ ನಡೆದಂತಹ ಮೆಟ್ರೋ ರೈಲು ದುರಸ್ತಿ ಇವತ್ತು ಎಂದಿನಂತೆ ಬೆಳಿಗ್ಗೆ 5 ಗಂಟೆಗೆ ಕಾಡುಗೋಡಿಯಿಂದ ರೈಲು ಹೊರಟಿದೆ. ನಿನ್ನೆ ಆದಂತಹ ತಾಂತ್ರಿಕ ದೋಷವನ್ನ ಸರಿಪಡಿಸಿದ್ದಾರೆ ಅಧಿಕಾರಿಗಳು. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸದ್ಯ ಸಂಚಾರ ಆರಂಭಗೊಂಡಿದೆ. ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಿನ್ನೆ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಸ್ಕೂಲ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಸಂದರ್ಭ ಪೀಕ್ ಅವರ್. ಆ ಟೈಮ್ನಲ್ಲಿಯೇ ಸರಿಯಾಗಿ ಮೆಟ್ರೋ ಕೈ ಕೊಡ್ತು. ಮೆಟ್ರೋ ದುರಸ್ತಿ ಕಾರ್ಯ ಶುರು ಮಾಡಿದ್ರು ಸಿಬ್ಬಂದಿಗಳು. ಆದರೆ ಸರಿ ಹೋಗಕ್ಕೆ ತೆಗೆದುಕೊಂಡಿದ್ದು 7 ತಾಸು. ಹಾಗಾಗಿ ಪ್ರಯಾಣಿಕರು ಪರದಾಡಿದ್ದಲ್ಲದೆ ಮನೆಗೆ ಹೋಗೋದಕ್ಕೆ ಬೇರೆ ದಾರಿ ಅಂತ ಹುಡುಕಿದ್ರೆ ಅಲ್ಲಿ ಕ್ಯಾಬ್ ಬುಕ್ ಆಗ್ತಾ ಇರಲಿಲ್ಲ, ಆಟೋ ಬುಕ್ ಆಗ್ತಾ ಇರಲಿಲ್ಲ. ಕೊನೆಗೆ ಅವ್ರು ಹೋಗಿದ್ದು ಲಾರಿಯಲ್ಲಿ. ಇಂತಹ ಪರಿಸ್ಥಿತಿ ನಿನ್ನೆ ಬೆಂಗಳೂರಿನ ರಾಜಧಾನಿ ಬೆಂಗಳೂರಿನ ಮೆಟ್ರೋ ಸಂಚಾರದಲ್ಲಾದಂತಹ ವ್ಯತ್ಯಯ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಳಿಯಿಂದಲೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಹರೀಶ್, ನಿನ್ನೆ ನೋಡಿದ್ವಿ ಎಷ್ಟು ಪರದಾಡಿದ್ರು ಪ್ರಯಾಣಿಕರು ಈ ಒಂದು ಮೆಟ್ರೋ ರೈಲಿನ ಸಮಸ್ಯೆಯಿಂದಾಗಿ. ಸೊ ಈಗ ಎಲ್ಲವೂ ಕೂಡ ಸರಿ ಹೋಗಿದೆಯಾ? ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ವೀಣಾ, ನಿನ್ನೆ 6:30 ಸಮಯ ಏನು ಮೆಟ್ರೋ ವಿಭಾಗ, ಅದರಲ್ಲೂ ನೇರಳೆ ಭಾಗದ ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ತೊಂದರೆಗೆ ಒಳಗಾಗಿದ್ರು. ಏಕಾಏಕಿ ಮೆಟ್ರೋ ಸ್ಥಗಿತವಾಗಿತ್ತು. ಹೀಗಾಗಿ ಅವರು ಪ್ರತಿನಿತ್ಯ ಓಡಾಟ ಮಾಡ್ತಾ ಇದ್ದಂತಹ ಮೆಟ್ರೋ ಬಿಟ್ಟು ಪರ್ಯಾಯ ಮಾರ್ಗವನ್ನು
ಹುಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಏಕಾಏಕಿ ಬೇರೆ ಮಾರ್ಗ ಹುಡ್ಕೊಳ್ಬೇಕು ಅನ್ನೋದು ಸಾಕಷ್ಟು ತೊಂದರೆಗೊಳಗಾಗಿತ್ತು. ಅದರಲ್ಲೂ ಪ್ರಮುಖವಾಗಿ MG ರಸ್ತೆಯಲ್ಲಿ ಒಂದಷ್ಟು ಜನ IT ಕಂಪನಿಗಳಿಂದ ಕೆಲಸ ಮುಗಿಸಿ ಹೊರಟವರು ಏನೊಂದು ಲಾರಿಯಲ್ಲಿ ಹೊರಟಂತಹ ದೃಶ್ಯಗಳಲ್ಲೂ ಕೂಡ ನಿನ್ನೆ ಸಿಕ್ಕಿದ್ವು. ಸದ್ಯಕ್ಕೆ ಏನೊಂದು ಕಬ್ಬನ್ ಪಾರ್ಕಲ್ಲಿ ಇದೇ ಒಂದು ಮೆಟ್ರೋ ನಿಲ್ದಾಣದಲ್ಲಿ ತೊಂದರೆ ಕಂಡು ಬಂದಿತ್ತು. ಇಲ್ಲಿ ಏನೊಂದು ರೈಲಿಗೆ ಕರೆಂಟ್ ಸಪ್ಲೈ ಆಗುವಂಥ ಒಂದು ವಿಭಾಗದಲ್ಲಿ ತೊಂದರೆ ಆಗಿತ್ತು. ಈ ವಿಭಾಗದಲ್ಲಿ ತೊಂದರೆ ಆದಂತಹ ಕಾರಣದಿಂದಾಗಿ ಏನೊಂದು ಆ ಒಂದು ಟ್ರೈನ್ ಇಲ್ಲೇ ಸ್ಥಗಿತಗೊಂಡಿತ್ತು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಮೆಟ್ರೋ ಏನಿದೆ ನೇರಳೆ ಮಾರ್ಗದ ವಿಭಾಗ ಏನಿದೆ ಇಲ್ಲಿ ದೋಷ ಕಂಡು ಬಂದರೆ ಇಡೀ ನೇರಳೆ ಮಾರ್ಗದಲ್ಲಿ ಸ್ಥಗಿತಗೊಳಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ತಡರಾತ್ರಿಯವರೆಗೂ ಕೂಡ ಅಧಿಕಾರಿಗಳು ಅದನ್ನು ಸರಿಪಡಿಸಿ ನಂತರ ಇದೀಗ ಅದನ್ನು ಪ್ರಯಾಣಿಕರಿಗಾಗಿ ಮುಕ್ತಗೊಳಿಸಿರುವಂಥದ್ದು. ಆದರೆ ನಿನ್ನೆ ಸುಮಾರು 7 ರಿಂದ 8 ತಾಸು ಇದನ್ನು ರೆಡಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಅಷ್ಟರಲ್ಲಿ ಮೆಟ್ರೋ ಅವಧಿಯೇ ಮುಕ್ತಾಯವಾಗಿತ್ತು. ಹೀಗಾಗಿ ಇವತ್ತು ಬೆಳಗ್ಗೆ 5:21ಕ್ಕೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಕ್ಕೆ ಮೊದಲ ಟ್ರೈನ್ ಬಂದಿದೆ. ವೀಣಾ, ನಾನು ಆ ಒಂದು ಮ್ಯಾಪ್ ತೋರಿಸುವ ಮುಖಾಂತರ ಏನೆಲ್ಲ ತೊಂದರೆ ಆಗಿತ್ತು ಅನ್ನೋದನ್ನು ತೋರಿಸ್ತೇನೆ. ಇದು ನೀವೇನು ನೋಡ್ತಾ ಇದ್ದೀರಾ, ನೇರಳೆ ಮಾರ್ಗದ ಮೆಟ್ರೋ ಒಂದು ಹಾದು ಹೋಗುವಂಥ ಒಂದು ದಾರಿ ಚೆಲ್ಲಘಟ್ಟದಿಂದ ಹಿಡಿದು ಏನು ವೈಟ್ ಫೀಲ್ಡ್ವರೆಗೂ ಕೂಡ ಈ ಒಂದು ಏನು ನೇರಳೆ ಮಾರ್ಗ ಇದೆ. ಇದರಲ್ಲಿ ಏನು ಈ ಕಬ್ಬನ್ ಪಾರ್ಕ್ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಕಬ್ಬನ್ ಪಾರ್ಕ್ನ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತು. ಅಂದರೆ ರೈಲಿಗೆ ಈ ಒಂದು ಕರೆಂಟ್ ಸಪ್ಲೈ ಮಾಡುವಂಥ ಒಂದು ವಿಭಾಗದಲ್ಲಿ ತಾಂತ್ರಿಕ ತೊಂದರೆ ಉಂಟಾಗಿತ್ತು. ನಿನ್ನೆ ಇಡೀ ರಾತ್ರಿ ಅದನ್ನು ಸರಿಪಡಿಸಿದ್ದಾರೆ. ಇದರ ಜೊತೆಗೆ ಏನೊಂದು MG ರಸ್ತೆ ಏನಿದೆ, MG ರಸ್ತೆಯಿಂದ ವೈಟ್ ಫೀಲ್ಡ್ವರೆಗೂ ಮತ್ತೆ ಪುನರಾರಂಭವನ್ನು ಮಾಡಿದ್ರು. ಆದರೆ ಮಧ್ಯದಲ್ಲಿ ಇರುವಂಥ 5 ಸ್ಟಾಪ್ ಏನಿದೆ ಮೆಜೆಸ್ಟಿಕ್ವರೆಗೂ ಈ ಒಂದು 5 ನಿಲ್ದಾಣಗಳಲ್ಲಿ ಮೆಟ್ರೋ ಸ್ಥಗಿತ ಆಗಿತ್ತು. ಜೊತೆಗೆ ಮೆಜೆಸ್ಟಿಕ್ನಿಂದ ಚೆಲ್ಲಘಟ್ಟದವರೆಗೂ ಕೂಡ ಈ ಒಂದು ಮೆಟ್ರೋ ಪುನರಾರಂಭ ಆಗಿತ್ತು. ಆದರೆ ಮಧ್ಯದಲ್ಲಿರುವಂಥ 5 ಸ್ಟೇಷನ್ ಏನಿತ್ತು, ಇಲ್ಲಿ ಬರುವಂಥ ಇಲ್ಲಿಂದ ಹೊರಡುವಂಥ ಜೊತೆಗೆ ಹೋಗುವಂಥ ಪ್ರಯಾಣಿಕರು ಏನಿದ್ರು ಅವರು ತೊಂದರೆಗೆ ಒಳಗಾಗಿದ್ರು. ಜೊತೆಗೆ ಅವರು ಪರ್ಯಾಯ ಮಾರ್ಗವನ್ನು ಹುಡುಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಆ ಎಲ್ಲವನ್ನು ಕೂಡ ತಾಂತ್ರಿಕ ದೋಷವನ್ನು ಸರಿಪಡಿಸಿ ಇವತ್ತು ಬೆಳಗ್ಗೆಯಿಂದ ಎಂದಿನಂತೆ ಈ ಒಂದು ನೇರಳೆ ಮಾರ್ಗವನ್ನು ಪ್ರಯಾಣಿಕರಿಗಾಗಿ ಮುಕ್ತಗೊಳಿಸಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂತಸವನ್ನು ಕೂಡ ಮೆಟ್ರೋ ಪ್ರಯಾಣಿಕರು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ನಿನ್ನೆ ಆದಂಥ ಒಂದಷ್ಟು ತೊಂದರೆಯಿಂದಾಗಿ ಅವರಿಗೆ ಮನೆಗಳಿಗೆ ಹೋಗೋದಕ್ಕೆ ಲೇಟ್ ಆಗ್ತಾ ಇತ್ತು. ಯಾಕಂದರೆ ಬೆಂಗಳೂರಿನ ಟ್ರಾಫಿಕ್ 6:30 ನಂತರ ಜಾಸ್ತಿ ಆಗಿರುತ್ತೆ. ಅವರು ಮೆಟ್ರೋ ಬಳಸಿದ್ರೆ ಬಹುತೇಕವಾಗಿ ಅರ್ಧ ಗಂಟೆಯಿಂದ 1 ತಾಸು ಈ ಒಂದು ಟ್ರಾಫಿಕ್ ಸಮಯ ಏನು ವ್ಯರ್ಥ ಆಗ್ತಾ ಇತ್ತು ಅದನ್ನು ಮೆಟ್ರೋ ಮುಖಾಂತರ ಪ್ರಯಾಣ ಮಾಡಿ ಅದನ್ನು ಉಳಿಸ್ತಾ ಇದ್ರು. ಆದರೆ ನಿನ್ನೆ ತಡವಾಗಿ ಎಲ್ಲ ಅಂದರೆ ಪ್ರಯಾಣಿಕರು ಮನೆಗೆ ತಡವಾಗಿ ತೆರಳಿದ್ದಾರೆ. ಜೊತೆಗೆ ಒಂದಷ್ಟು ನಿಲ್ದಾಣದಲ್ಲೇ ಕಾಲ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಎಲ್ಲದಕ್ಕೂ ಕೂಡ ಇದೀಗ ಮೆಟ್ರೋ ಸರಿಯಾಗಿ ಅಂದರೆ ಅದನ್ನು ತಾಂತ್ರಿಕ ದೋಷವನ್ನು ಸರಿಪಡಿಸಿ ಇದೀಗ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು. ವೀಣಾ, ಎಸ್ ಹರೀಶ್, ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾತಾಡ್ತೀನಿ. ಮೆಟ್ರೋ ಸಂಚಾರ ಸ್ಥಗಿತ ಆಯಿತು, ಪ್ರಯಾಣಿಕರು ಪರದಾಡಿದರು. ಆಟೋ ಕ್ಯಾಬ್ ಕೂಡ ಸಿಗದೆ ಲಾರಿ ಹತ್ತಿದ್ರು ಪ್ರಯಾಣಿಕರು. ನಿನ್ನೆಯ ಪರಿಸ್ಥಿತಿ ಇದು. ಹೇಗಿತ್ತು ಅಂತಂದ್ರೆ ಮೆಟ್ರೋನ ನಂಬ್ಕೊಂಡು ಪ್ರಯಾಣಿಕರು ಬಂದಿದ್ರು. ಆದರೆ ಬಂದು ನೋಡಿದ ತಕ್ಷಣ ನೋಡ್ತೀವಿ ತಾಂತ್ರಿಕ ದೋಷ. ಇನ್ನೇನು ಬೇರೆ ಮಾರ್ಗ ಹುಡ್ಕೊಳ್ಳೋಣ ಅಂತ ಆಟೋ ಕ್ಯಾಬ್ನ ಮೊರೆ ಹೋಗ್ತಾರೆ, ಯಾವುದು ಕೂಡ ಬುಕ್ ಆಗ್ತಾ ಇರಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ಪ್ರಯಾಣಿಕರು ಲಾರಿ ಹತ್ತಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. MG ರೋಡ್ ಮೆಟ್ರೋ ಬಳಿ ಲಾರಿ ಹತ್ತಿದ್ರು ಪ್ರಯಾಣಿಕರು. ಎಷ್ಟು ಪರದಾಡಿದ್ರು ನೋಡಿ. ಗಂಟೆಗಟ್ಟಲೆ ಕಾದು ಕೂತ್ರು, ಈಗ ಸರಿ ಹೋಗುತ್ತೆ ಆಗ ಸರಿ ಹೋಗುತ್ತೆ ಅಂತ. ಆದರೆ ಎಷ್ಟೇ ಗಂಟೆ ನಿಂತರೂ ಕೂಡ ಮೆಟ್ರೋ ರೈಲ್ ಸರಿ ಹೋಗೋದು ಕಾಣಿಸ್ಲಿಲ್ಲ. ಕೊನೆಗೆ ಆಟೋ ಕ್ಯಾಬ್ ಬುಕ್ ಮಾಡಿದ್ರೆ ಅದು ಕೂಡ ಬುಕ್ ಆಗ್ತಾ ಇರಲಿಲ್ಲ. ಲಾರಿ ಹತ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಈ ಮೆಟ್ರೋ ಏಕಾಏಕಿ ಸ್ಥಗಿತಗೊಳ್ಳೋದಕ್ಕೆ ಕಾರಣ ಏನು? ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ಮೆಟ್ರೋ ಕೈಕೊಟ್ಟಿದೆ. ಮೆಟ್ರೋ ರೈಲಿನ ಕರೆಂಟ್ ಕಲೆಕ್ಟರ್ ನಲ್ಲಿ ದೋಷ ಅಂತ. ಮೆಟ್ರೋದ 3rd ರೈಲ್ ಸಿಸ್ಟಮ್ ನಲ್ಲಿ ದೋಷ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗಿರೋದು. ಮೆಟ್ರೋ ಹಳಿಯಿಂದ ರೈಲಿಗೆ ವಿದ್ಯುತ್ ಸಂಪರ್ಕ ಕೊಡುವ ಕಲೆಕ್ಟರ್, ಇದೇ ಕಲೆಕ್ಟರ್ನಿಂದಲೇ ವಿದ್ಯುತ್ ಸಂಪರ್ಕ ಪಡೆದು ಮೆಟ್ರೋ ಪ್ರಯಾಣವನ್ನ ಮಾಡುತ್ತೆ. ಆದರೆ ತಡರಾತ್ರಿಯವರೆಗೂ ಕೂಡ ಕರೆಂಟ್ ಕಲೆಕ್ಟರ್ ದುರಸ್ತಿಗೆ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಕೊನೆಗೆ ಕೆಟ್ಟು ನಿಂತ ರೈಲನ್ನ ಡಿಪೋಗೆ ಕಳುಹಿಸಿದ್ರು ಸಿಬ್ಬಂದಿ.
ಇಡೀ ರಾತ್ರಿ ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲೇ ಅಧಿಕಾರಿಗಳಿದ್ರು, ದುರಸ್ತಿ ಕಾರ್ಯದಲ್ಲಿ ನಿರತರಾಗಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ರಾತ್ರಿ ನಡೆದಂತಹ ದುರಸ್ತಿ ಕಾರ್ಯದ ದೃಶ್ಯಾವಳಿಗಳಿದು. ಈ ಕರೆಂಟ್ ಕಲೆಕ್ಟರ್ ಕೆಟ್ಟ ಹೋಗಿದ್ದರಿಂದ ಅದನ್ನ ರೀಪ್ಲೇಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮೆಟ್ರೋ ಸಮಸ್ಯೆಯಿಂದಾಗಿ ಸಾಕಷ್ಟು ಸಂಚಾರದಲ್ಲಿ ಅಸ್ತವ್ಯಸ್ತ ಉಂಟಾಗಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ಇದ್ದೇನೆ. ತಾಂತ್ರಿಕ ದೋಷದಿಂದ ಏನು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಳಿ ಒಂದು ಮೆಟ್ರೋ ಟ್ರೈನು ಕೆಟ್ಟು ನಿಂತ ಪರಿಣಾಮದಿಂದಾಗಿ ಇಡೀ ಮೆಟ್ರೋ ನೇರಳೆ ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ಸಾಕಷ್ಟು ಅಸ್ತವ್ಯಸ್ತ ಉಂಟಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನೊಂದು ಮೆಜೆಸ್ಟಿಕ್ನಿಂದ MG ರಸ್ತೆಯವರೆಗೂ ಕೂಡ ಯಾವುದೇ ರೀತಿಯಾದಂಥ ಮೆಟ್ರೋ ಸಂಚಾರ ಇಲ್ಲ. ಸದ್ಯಕ್ಕೆ ಬಹುತೇಕವಾಗಿ ಬಂದ್ ಮಾಡಲಾಗಿದೆ. ಯಾಕಂದರೆ ಇನ್ನೂ ಕೂಡ ಆ ಒಂದು ಕಬ್ಬನ್ ಪಾರ್ಕ್ನ ಮೆಟ್ರೋ ಏನು ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿತ್ತು ಅದನ್ನು ರಿಪೇರಿ ಮಾಡುವಂಥ ಒಂದು ಕೆಲಸ ಸದ್ಯಕ್ಕೆ ನಡೀತಾ ಇದೆ. ಸುಮಾರು 4 ಗಂಟೆ ಆದರೂ ಕೂಡ ಇನ್ನೂ ಆ ಒಂದು ರಿಪೇರಿ ಕೆಲಸ ಮುಂದುವರಿಯುವಂಥದ್ದು. ಸದ್ಯಕ್ಕೆ ಏನು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ಸಾಕಷ್ಟು ಪ್ರಯಾಣಿಕರು ಬಂದು ವಾಪಸ್ಸು ತೆರಳುತ್ತಾ ಇರುವಂಥ ಒಂದಷ್ಟು ದೃಶ್ಯಗಳು ಕೂಡ ಕಾಣಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ನನ್ನ ಜೊತೆಗೆ ಒಂದಷ್ಟು ಪ್ರಯಾಣಿಕರಿದ್ದಾರೆ, ಅವರನ್ನು ಮಾತಾಡಿಸ್ತಾನೆ. ಸರ್, ಏನು ಎಲ್ಲಿಂದ ಬಂದಿದ್ದೀರಾ? ನಾವಿವಾಗ ಟ್ರಿನಿಟಿಗೆ ಹೋಗಬೇಕಾಗಿತ್ತು, ಬೇರೆ ಕಡೆ ಕೆಲಸ ಹೋಗಿದ್ವಿ. ಈಗ ನಾವು ಮೆಟ್ರೋ ನಂಬ್ಕೊಂಡು ಬಂದ್ವಿ. ಈಗ ಮೆಟ್ರೋ ಸ್ಥಗಿತಗೊಂಡಿರುವಂಥ ವಿಚಾರ ಗೊತ್ತಿರಲಿಲ್ವಾ ತಮಗೆ? ಸರ್, ನಮಗೆ ಗೊತ್ತಿದ್ದಿಲ್ಲ. ಅದು ಯಾವುದೇ ವಿಚಾರನೂ ಯಾರು ಪಬ್ಲಿಕಲ್ಲಿ ಯಾವುದು ಇದು ಬಂದೇ ಇಲ್ಲ, ನಮಗೆ ಯಾವುದು ತಿಳುವಳಿಕೆ ಬಂದಿಲ್ಲ. ಈಗ ನಾವು ಇದನ್ನು ಮೆಟ್ರೋ ನಂಬ್ಕೊಂಡೇ ಬಂದಿದ್ದು. ಈಗ ನೋಡಿದರೆ ಈ ಥರ ಹೇಳ್ತಿದ್ದಾರೆ, ಅದಕ್ಕೆ ನಮಗೆ ತೊಂದರೆ ಆಗ್ತಿದೆ ಸರ್. ತಮ್ಮ ಹೆಸರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.